ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣೆ. ಚೇಳೂರು ತಾಲೂಕಿನ ಪಾಳ್ಯಕೆರೆ ಗ್ರಾಮದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಕಾರ್ತಿಕ್ ಆಂಜನಪ್ಪ ಅವರು ಉಚಿತ ಪುಸ್ತಕ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ. ಪಾಳ್ಯಕೆರೆ ಸರ್ಕಾರಿ ಪ್ರೌಢಶಾಲೆ, ಪಾಳ್ಯಕೆರೆ ಕಾಲೋನಿ ಜಿಎಲ್ಪಿಎಸ್, ಪಾಳ್ಯಕೆರೆ ಜಿಎಚ್ಪಿಎಸ್ ಹಾಗೂ ಜಿಂಕಪಲ್ಲಿ ಜಿಎಚ್ಪಿಎಸ್ ಶಾಲೆಗಳ ವಿದ್ಯಾರ್ಥಿಗಳಿಗೆ ಈ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಶಿಕ್ಷಕ ಆಂಜನಪ್ಪ ಕಾರ್ತಿಕ್ ಅವರು ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದಾರೆ. ಇಂತಹ ಸಮಾಜಮುಖಿ ಕಾರ್ಯಗಳು ಬಡ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ಹೆಚ್ಚಿನ ನೆರವಾಗುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಗ್ರಾಮದ ಮುಖಂಡರು ರವೀಂದ್ರ ಸ್ವಾಮಿ ಮಾತನಾಡಿ, ಕಾರ್ತಿಕ್ ಅವರು ಇದೇ ಶಾಲೆಯಲ್ಲಿ ಓದಿ ಬೆಳೆದಿದ್ದು ಇಂದು ತಾನು ಕಲಿತ ಶಾಲೆಯ ವಿದ್ಯಾರ್ಥಿಗಳಿಗೆ ನೆರವಾಗುತ್ತಿರುವುದು ಹೆಮ್ಮೆಯ ಸಂಗತಿ. ಅವರ ಸೇವಾ ಮನೋಭಾವಕ್ಕೆ ತಂದೆ ಆಂಜನಪ್ಪ ಅವರ ಪ್ರೋತ್ಸಾಹವು ಕಾರಣವಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ತಿಕ್, ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಕ್ಷಣದಿಂದ ವಂಚಿತರಾಗದಂತೆ ಅಗತ್ಯ ಶೈಕ್ಷಣಿಕ ಸೌಲಭ್ಯಗಳನ್ನು ಉಚಿತವಾಗಿ ಒದಗಿಸುತ್ತದೆ ಹಾಗೂ ಬಡ ಮಕ್ಕಳಿಗೆ ಒಳ್ಳೆ ಅಭಿವೃದ್ಧಿಪಡಿಸಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ನೀಡಿ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ತಿಕ್ ಆಂಜನಪ್ಪ ಅವರನ್ನ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಸನ್ಮಾನಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ರವೀಂದ್ರ ಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಕೋನಪ್ಪ, ಕೊತ್ತೂರುಪಲ್ಲಿ ವಿನೋದ್, ಸಾಂಬಾ ಸೇರಿದಂತೆ ಶಿಕ್ಷಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವರದಿ ರಾಮಾಂಜನೇಯ, ಎಸ್ ನಂದಿ, ಟಿವಿ, ಚಿಲಕಲನೇರ್ಪು. ಹಾಗೂ ಕಾರ್ತಿಕ್ ಅನ್ನೋ ಹುಡುಗ ನಮ್ಮ ಊರಿನ ಹುಡುಗ. ನಿಮ್ಮ ಥರ ನೀವು ಯಾವ ಥರ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೀರೋ ಇವರು ಅದೇ ಥರ ಇದ್ದು ಬೆಳೆದು ಬಂದು ಈಗ ನಿಮ್ಮಂಥವ್ರಿಗೆ ಬೇಕಾದಷ್ಟು ಜನರಿಗೆ ಸ್ಕೂಲ್ ಸಣ್ಣ ಹುಡುಗರಿಗೆ ಪುಸ್ತಕ ಕೊಟ್ಟು ಆತನ ಇರೋ ವಿದ್ಯೆಯನ್ನು ದಾನ ಮಾಡ್ತಾ ಇದ್ದಾನೆ. ದಾನ ಇದು ಪುಸ್ತಕ ಕೊಡೋದು ಅಂದರೆ ದಾನ ಮಾಡ್ದಂಗೆ ಲೆಕ್ಕ ವಿದ್ಯೆನ. ಆ ವಿದ್ಯೆಯನ್ನು ದಾನ ಮಾಡ್ತಾ ಪ್ರತಿ ಸ್ಕೂಲಿಗೆ ಪ್ರತಿ ವರ್ಷ, ಇದು 4ನೇ ವರ್ಷ ಅಲ್ಲ 5ನೇ ವರ್ಷ, ಪ್ರತಿ ವರ್ಷ 5ನೇ ವರ್ಷ ಕೂಡ ಪುಸ್ತಕ ಕೊಟ್ಟು ನಿಮ್ಮನ್ನು ಚೆನ್ನಾಗಿ ವೃದ್ಧಿ ಮಾಡಬೇಕಂತೇಳಿ ಅವರು ಪ್ರತಿ ವರ್ಷ ಇರೋ ಥರ ಮಾಡ್ತಾಯಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮೂರಿನ ಪರವಾಗಿ ಧನ್ಯವಾದಗಳು ಮತ್ತು ಚಪ್ಪಾಳೆ ಹೊಡೀರಿ, ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಆತನಿಗೆ ಸಹಕರಿಸ್ಕೊಂಡು ಪ್ರತಿ ವರ್ಷ ನನ್ನ ಮಗನು ಚೆನ್ನಾಗಿರಲಿ, ನನ್ನ ಮಗನು
ಪ್ರತಿ ವರ್ಷ ಇರ್ತಾರೆ, ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾನಲ್ಲ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರಪ್ಪ ಕೂಡ ಆಂಜನಪ್ಪ ಕೂಡ ತುಂಬ ಶ್ರದ್ಧೆಯಿಂದ ಮಗನಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೂ ಕೂಡ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೀನಿ. ಮತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸುಮಾರು 5 ವರ್ಷಗಳಿಂದ ಕೂಡ ನಮ್ಮ ಈ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಗಳಿಗೂ ಕೂಡ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ಒಂದು ದಾನ ಮಾಡ್ತಾ ಇರ್ತಕ್ಕಂಥ ಕಾರ್ತಿಕ್ರವರೇ. ಮುಖ್ಯವಾಗಿ ಏನು ಅಂತಂದರೆ ನಮಗೆ ಸುಮಾರು ಈ ವರ್ಷಗಳಿಂದ ಈ ಕಾರ್ತಿಕ್ರವರು ಈ ಒಂದು ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಏನು ಅಂತಂದರೆ ಇಲ್ಲಿ ಸುಮಾರು ಉಳ್ಳವರು ಇರ್ತಾರೆ, ಆದರೆ ಕೊಡ್ತಕ್ಕಂಥ ಒಂದು ಮನಸ್ಸು ಇರೋರು ಬಹಳ ಕಮ್ಮಿ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಎಲ್ಲ ಒಂದು ಇದರಲ್ಲೂ ಕೂಡ ಈ ಒಂದು ಓದು ಮಕ್ಕಳಿಗೆ ಇಂಥ ಒಂದು ನಿಮ್ಮ ಒಂದು ಇದರಲ್ಲಿ ಮುಂದೆ ಯಾರ್ಯಾರು ಏನೇನು ಆಗ್ತಿರೋ ಗೊತ್ತಿರಲ್ಲ. ನೀವು AC ಆಗ್ಬೋದು, DC ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಒಬ್ಬ ಶಿಕ್ಷಕರಾಗ್ಬೋದು, ಒಬ್ಬ ಪೊಲೀಸ್ ಅಧಿಕಾರಿ ಆಗಿರ್ಬೋದು. ಬಟ್ ಇದು ನಿಮಗೆ ನೆನಪಿರ್ತದೆ, ನಮ್ಮೂರಲ್ಲಿ ಇಂಥವ್ರು ನಾವು ಓದ್ತಾ ಇದ್ದಾಗ, ಪ್ರೈಮರಿಯಲ್ಲಿ ಓದ್ತಾ ಇದ್ದಾಗ ಇಂಥವ್ರು ನಮಗೆ ಇಂಥ ಒಂದು ಪುಸ್ತಕಗಳನ್ನು ದಾನ ಮಾಡಿದರು, ಲೇಖನ ಸಾಮಗ್ರಿಗಳನ್ನು ದಾನ ಮಾಡಿದರು. ನಾವು ಕೂಡ ಆ ಥರ ಬೆಳೀಬೇಕು, ನಾವು ಆ ಥರ ಬೆಳೆದು ನಾವು ಕೂಡ ಆ ಒಂದು ಇದನ್ನು ನಾವು ಮೈಗೂಡಿಸ್ಕೋಬೇಕು ಅನ್ನುವ ಒಂದು ಭಾವನೆ ನಿಮ್ಮಲ್ಲಿ ಬರಬೇಕು.